ಸೊ ಪ್ರಾಜೆಕ್ಟ್ ಹೆಸರು ಬಂದು ಡೈರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತೇಳಿ. ಸೊ ಡೈರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಹೆಸರು ಮೇಲೆ ಗೊತ್ತಾಗ್ಬಿಡ್ತದ ಕಿ ಇಲ್ಲಿ ಏನಂತಂದ್ರೆ ಮೇನ್ಲಿ ವಿ ಆರ್ ಕಾನ್ಸಂಟ್ರೇಟಿಂಗ್ ಆನ್ ದ ಮಿಲ್ಕ್ ಅಂಡ್ ಮಿಲ್ಕ್ ಪ್ರಾಡಕ್ಟ್ಸ್ ಆಫ್ ದ ಅನಿಮಲ್ಸ್ ಇನ್ ದಿಸ್ ಕೇಸ್. ಸೊ ಅದ್ರೊಳಗೆ ನಮ್ಮಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡ್ಲಿರ್ತದ ಕೌ ಮತ್ತು ಬಫಲೋ ಮಿಲ್ಕ್ ಪ್ರೊಡಕ್ಷನ್ ಅಂಡ್ ಅದ್ರದ್ದು ಸೇಲ್ಸ್. ಸೊ ಈ ಪರ್ಟಿಕ್ಯುಲರ್ ಆಪರೇಷನ್ ಮೇಲೆ ನಾವು ಈ ಪರ್ಟಿಕ್ಯುಲರ್ ಸಾಫ್ಟ್ವೇರ್ ರೆಡಿ ಮಾಡ್ತೀವಿ. ಯಾಕಂದ್ರೆ ಎಷ್ಟೋ ಕಡೆ ಹೆಂಗಂತಂದ್ರ ಅಲ್ಲಿ ಹೆಂಗ 50, 60, 100 ಆಕಳ ಅಥವಾ ಎಮ್ಮೆಗಳು ಇರ್ತಾವ. ಸೊ ಅಲ್ಲಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಎಷ್ಟು ಇವತ್ತು ಕಲೆಕ್ಟ್ ಆಗ್ಯದ, ಎಷ್ಟು ಸೇಲ್ ಆಗ್ಯದ, ಇದ್ರದ್ದು ಇನ್ಫಾರ್ಮೇಶನ್ ಮೇಂಟೈನ್ ಮಾಡ್ಲಿಕ್ಕೆ ಅವ್ರಿಗೆ ಒಂದು ಸಾಫ್ಟ್ವೇರ್ ಯೂಸ್ ಮಾಡ್ತಾರೆ. ಸೊ ಆ ಸಾಫ್ಟ್ವೇರ್ ಯೂಸ್ ಕ್ರಿಯೇಟ್ ಮಾಡ್ಲಿಕ್ಕೆ ನಾವು ಈ ಪರ್ಟಿಕ್ಯುಲರ್ ಅಂದ್ರೆ ಅದ್ರ ಸಲುವಾಗಿ ನಾವು ಈ ಪರ್ಟಿಕ್ಯುಲರ್ ಸಾಫ್ಟ್ವೇರ್ ರೆಡಿ ಮಾಡ್ಲಿಕತ್ತೀವಿ ಅಂತ ಹೇಳಬೇಕು. ಇಷ್ಟು ಫಸ್ಟ್ ನೀನ್ ಪ್ರಾಜೆಕ್ಟ್ ಹೆಸರು ಹೇಳಿ ಈ ಪ್ರಾಜೆಕ್ಟ್ ನಾಗ ಏನ್ ಮಾಡ್ಲಿಕತ್ತಿ ಅಂತೇಳಿ ಅವ್ರಿಗೆ ಓರಲಿ ಹೇಳ್ಬೇಕು. ಹೇಳಿದ್ಮೇಲೆ ನೆಕ್ಸ್ಟ್ ನೀ ಏನಾದ್ರೂ ಪ್ರಾಜೆಕ್ಟ್ ರನ್ ಮಾಡಿ ತೋರಿಸ್ಬೇಕು. ಸೊ ಪ್ರಾಜೆಕ್ಟ್ ರನ್ ಮಾಡಿ ತೋರಿಸ್ಬೇಕು ಅಂತಂದ್ರ ಅಲ್ಲಿ ಕಾಲೇಜ್ ಸಿಸ್ಟಮ್ನಾಗ ಇನ್ಸ್ಟಾಲ್ಡ್ ಅವ. ಸೊ ಯಾವ ಪರ್ಟಿಕ್ಯುಲರ್ ಸಿಸ್ಟಮ್ನಾಗ ನೀ ರನ್ ಮಾಡ್ಬೇಕಂತ ಮಾಡಿದಿ ಆ ಸಿಸ್ಟಮ್ನಾಗ ಫಸ್ಟ್ ನೀ ಏನ್ ಮಾಡ್ಬೇಕಂದ್ರೆ ಎಷ್ಟು ಸ್ಕ್ರೀನ್ಗಳವ ಎಲ್ಲ ಸ್ಕ್ರೀನ್ಗಳು ಕ್ಲೋಸ್ ಮಾಡ್ಬೇಕು. ನೆನಪಿಟ್ಟು ಸ್ಕ್ರೀನ್ ಮಿನಿಮೈಸ್ ಮಾಡ್ಬೇಡ, ಕ್ಲೋಸ್ ಮಾಡ್ಬೇಕು. ಕ್ಲೋಸ್ ಮಾಡಿದ್ಮೇಲೆ ಅಲ್ಲಿ ದಿಸ್ ಪಿ ಸಿ ಅಂತ ಒಂದು ಆಪ್ಷನ್ ಇರ್ತದ. ಆ ದಿಸ್ ಪಿ ಸಿ ಕ್ಲಿಕ್ ಮಾಡಿ. ದಿಸ್ ಪಿ ಸಿ ಒಳಗ ಲೋಕಲ್ ಡಿಸ್ಕ್ ಸಿ ಅಂತ ಇರ್ತದೆ. ಸೊ ಆ ಲೋಕಲ್ ಡಿಸ್ಕ್ ಸಿ ಅಂತ ಕ್ಲಿಕ್ ಮಾಡಿ. ಲೋಕಲ್ ಡಿಸ್ಕ್ ಸಿ ಒಳಗ ನಿಮ್ದು ಕಾಲೇಜ್ ಹೆಸರು ದಟ್ ಇಸ್ SSKB ಅಂತ ಒಂದು ಫೋಲ್ಡರ್ ಇರ್ತದೆ. ಆ SSKB ಫೋಲ್ಡರ್ ಓಪನ್ ಮಾಡ್ಕೊ. ಈ SSKB ಫೋಲ್ಡರ್ನಾಗ ನಿಂದ ಪ್ರಾಜೆಕ್ಟ್ ಹೆಸರು ಡೈರಿ ಮ್ಯಾನೇಜ್ಮೆಂಟ್ ಅಂತ ಒಂದು ಫೋಲ್ಡರ್ ಇರ್ತದೆ. ಸೊ ಆ ಡೈರಿ ಮ್ಯಾನೇಜ್ಮೆಂಟ್ ಫೋಲ್ಡರ್ ಓಪನ್ ಮಾಡು. ಈ ಡೈರಿ ಮ್ಯಾನೇಜ್ಮೆಂಟ್ ಅಂತ ನಾವು ಫೋಲ್ಡರ್ ಓಪನ್ ಮಾಡಿದಿ ಅಂತಂದ್ರ ಅಲ್ಲಿ ನಿನಗೆ 2 ಫೈಲ್ ಸಿಗ್ತಾವೆ. ಇದು ಜಸ್ಟ್ 1 minute. ಸೊ ಅಲ್ಲಿ ಆ ಡೈರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ನಾವು ಫೋಲ್ಡರ್ ಓಪನ್ ಮಾಡಿದಿ ಅಂತಂದ್ರ ಅಲ್ಲಿ 2 ಫೈಲ್ ಸಿಗ್ತಾವ. ಒಂದು ಪ್ರಾಜೆಕ್ಟ್, ಇನ್ನೊಂದು ಸರ್ವರ್ ಅಂತೇಳಿ. ಸೊ ಈ server.bat ಅಂತ ಒಂದು ಫೈಲ್ ಇರ್ತದ. ನೀ ಫಸ್ಟ್ ಆ server.bat ಫೈಲಿಗೆ ಡಬಲ್ ಕ್ಲಿಕ್ ಮಾಡ್ಬೇಕು. ಸೊ ಡಬಲ್ ಕ್ಲಿಕ್ ಮಾಡಿದಿ ಅಂತಂದ್ರ ನಿಮ್ದು ಪ್ರಾಜೆಕ್ಟ್ ಇನ್ ಸರ್ವರ್ ಎಕ್ಸಿಕ್ಯೂಷನ್ ಚಾಲು ಆಗ್ತದೆ. ಅಂಡ್ ಇದು ಮೋಸ್ಟ್ ಇಂಪಾರ್ಟೆಂಟ್. ನೀ ಫಸ್ಟ್ ಈ ಸ್ಟೆಪ್ ಮಾಡಲಿಲ್ಲ ಅಂತ ನಿನ್ ಪ್ರಾಜೆಕ್ಟ್ ಎಕ್ಸಿಕ್ಯೂಟ್ ಆಗಲ್ಲ. ಸೊ ಅದಕ್ಕೆ ನೀ ಫಸ್ಟ್ ಆ ಡಬಲ್ ಕ್ಲಿಕ್ ಮಾಡಿ ಈ ಪ್ರಾಜೆಕ್ಟ್ ಓಪನ್ ಮಾಡ್ತಿ. ಓಪನ್ ಮಾಡಿದಾಗ ಇಲ್ಲಿ ಕ್ವಿಟ್ ದ ಸರ್ವರ್ ವಿತ್ ಕಂಟ್ರೋಲ್ ಬ್ರೇಕ್ ಅಂತ ಬಂದಂತಂದ್ರೆ ನಿಂದು ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಸ್ಟಾರ್ಟ್ ಆಯ್ತು. ಅಂದ್ರೆ ಸರ್ವರ್ ಎಕ್ಸಿಕ್ಯೂಷನ್ ಸ್ಟಾರ್ಟ್ ಆಯ್ತು. ಸರ್ವರ್ ಎಕ್ಸಿಕ್ಯೂಷನ್ ಸ್ಟಾರ್ಟ್ ಆಯ್ತಂದ್ರ ನಿಂದು ಪೂರ್ತಿ ಪ್ರಾಜೆಕ್ಟ್ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಮುಗಿಯತನ ಇದನ್ನ ಕ್ಲೋಸ್ ಮಾಡಬಾರ್ದು. ಇದನ್ನ ಏನ್ ಮಾಡು, ಮಿನಿಮೈಸ್ ಮಾಡು. ಮಿನಿಮೈಸ್ ಮಾಡಿ ನೆಕ್ಸ್ಟ್ ಇಲ್ಲಿ ಇನ್ನೊಂದು ಫೈಲ್ ಇರ್ತದ ಪ್ರಾಜೆಕ್ಟ್ ಅಂತೇಳಿ. ಆ ಪ್ರಾಜೆಕ್ಟ್ ಅನ್ನೋ ಫೈಲಿಗೆ ಡಬಲ್ ಕ್ಲಿಕ್ ಮಾಡು. ಡಬಲ್ ಕ್ಲಿಕ್ ಮಾಡಿದಿ ಅಂತಂದ್ರೆ ಇದು ಪಾತ್ ಸ್ವಲ್ಪ ಚೇಂಜ್ ಆಗ್ಯದ. ಯಾಕಂದ್ರೆ ಬೇರೆ ಸಿಸ್ಟಮ್ ನ ತಂದಿದೆ, ಅದು ಪಾತ್ ಸ್ವಲ್ಪ ಎಡಿಟ್ ಮಾಡ್ತೀನಿ. ಓಕೆ, ಸೊ ಅದು ಸರ್ವರ್ ಚಾಲು ಆಯ್ತು. ಈಗ ನೆಕ್ಸ್ಟ್ ನೀ ಏನ್ ಮಾಡ್ತಿ, ಆ ಪ್ರಾಜೆಕ್ಟ್ ಅಂತ ನಾವು ಫೈಲಿಗೆ ಡಬಲ್ ಕ್ಲಿಕ್ ಮಾಡ್ತೀವಿ. ಡಬಲ್ ಕ್ಲಿಕ್ ಮಾಡಿದ ತಕ್ಷಣ ನಿಂದ ಸಾಫ್ಟ್ವೇರ್ ಎಕ್ಸಿಕ್ಯೂಷನ್ ಚಾಲು ಆಗ್ತದೆ. ಈ ಸಾಫ್ಟ್ವೇರ್ನಾಗ ನೀ ಏನ್ ಮಾಡ್ತಿ, ಒಂದು ಯೂಸರ್ ನೇಮ್ ನಾವೇನಂತಂದ್ರ ಒಂದು ಡೈರಿ ಮ್ಯಾನೇಜ್ಮೆಂಟ್ ದವ್ರು ಇದ್ದಾರೆ, ಅವ್ರಿಗೆ ನಾವೇನ್ ಮಾಡಿವಿ ಅಂತಂದ್ರೆ ವಿ ಹ್ಯಾವ್ ಗಿವನ್ ದನ್ ಯೂಸರ್ ನೇಮ್ ಪಾಸ್ವರ್ಡ್ ಕೊಟ್ಟಿರ್ತೀವಿ. ಆ ಯೂಸರ್ ನೇಮ್ ಪಾಸ್ವರ್ಡ್ ಇಲ್ಲಿ ಟೈಪ್ ಮಾಡಬೇಕು. ಸೊ ಯೂಸರ್ ನೇಮ್ ಬಂದು ಅಡ್ಮಿನ್ ಅಂತ ಇರ್ತದ. ಪಾಸ್ವರ್ಡ್ ಬಂದು admin 123. ಯೂಸರ್ ನೇಮ್ ಪಾಸ್ವರ್ಡ್ ನೆನಪಿಟ್ಕೋ. ಯೂಸರ್ ನೇಮ್ ಅಡ್ಮಿನ್, ಪಾಸ್ವರ್ಡ್ ಬಂದು admin 123 ಹಾಕಿ ಲಾಗಿನ್ ಅಂತ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಅಪ್ಲಿಕೇಶನ್ ಬರ್ತದ. ಸ್ವಲ್ಪ ಇದು ಅಪ್ಲಿಕೇಶನ್ ಅಂದ್ರೆ ಅದು ಬ್ರೌಸರ್ ಹಿಸ್ಟ್ರಿ ಡಿಲೀಟ್ ಮಾಡ್ಬೇಕು. ಇದು ಬಹಳ ಇಂಪಾರ್ಟೆಂಟ್ ಅದ. ಹಿಸ್ಟ್ರಿ ಡಿಲೀಟ್ ಮಾಡಿದೆ ಅಂದ್ರೆ ಕ್ಲಿಯರ್ ಬರ್ತದೆ. ದಟ್ ಈಸ್ Ctrl+H ಅಂತ ಕ್ಲಿಕ್ ಮಾಡು, ಡಿಲೀಟ್ ಬ್ರೌಸಿಂಗ್ ಡೇಟಾ. ಯಾಕಂದ್ರೆ ಇಲ್ಲಿ ಏನಾಗಿರ್ತಾವ, ಎಲ್ಲಾರ್ದು ಪ್ರಾಜೆಕ್ಟ್ ಎಕ್ಸಿಕ್ಯೂಟ್ ಆಗಿರ್ತಾವ. ಸೊ ಒಬ್ರದ್ದು ಪ್ರಾಜೆಕ್ಟ್ ಇನ್ CSS ಇನ್ನೊಂದು ಪ್ರಾಜೆಕ್ಟಿಗೆ ಎಫೆಕ್ಟ್ ಆಗ್ತದ. ಅದಕ್ಕೆ ಇದು ಹಿಸ್ಟ್ರಿ ಡಿಲೀಟ್ ಮಾಡ್ಬೇಕು. ಹಿಸ್ಟ್ರಿ ಡಿಲೀಟ್ ಮಾಡಿದೆ ಅಂತಂದ್ರೆ ನಿಂದ ಅಪ್ಲಿಕೇಶನ್ ಓಪನ್ ಆಯ್ತು. ಈ ಅಪ್ಲಿಕೇಶನ್ನಾಗ ಅವನಿಗೆ ಟೋಟಲ್ ಮಿಲ್ಕ್ ಸ್ಟಾಕ್ ಎಷ್ಟದ, ಘೀ ಸ್ಟಾಕ್ ಎಷ್ಟದ, ಪನೀರ್ ಎಷ್ಟದ ಅಂತ ಗೊತ್ತಾಯ್ತು. ಯಾಕಂದ್ರೆ ಇಲ್ಲಿ ಮಿಲ್ಕ್ ಅಂದ್ರೆ ಡೈರಿ ಅಂತಂದ್ರೆ ಬರೀ ಮಿಲ್ಕ್ ಇರಂಗಿಲ್ಲ. ಮಿಲ್ಕ್ ಜೊತೆ ದರ್ ಇಸ್ ಸಮ್ ಎಡಿಷನಲ್ ಇದು ಅದ್ರಲ್ಲಿ ಮೊಸರು ರೆಡಿ ಮಾಡ್ತಾರ, ಪನೀರ್ ರೆಡಿ ಮಾಡ್ತಾರ, ತುಪ್ಪ ರೆಡಿ ಮಾಡ್ತಾರ, ಎಲ್ಲ ಇನ್ಫಾರ್ಮೇಶನ್ ಇರ್ತದೆ. ಪ್ಲಸ್ ಅವ್ರಿಗೆ ಏನಂತಂದ್ರೆ ಇಲ್ಲಿ ಸೇಲ್ಸ್ ಆಕ್ಟಿವಿಟಿ ತೋರಿಸ್ತಿರ್ತದೆ. ಲೈಕ್ ಯಾರ್ಯಾರು ಎಷ್ಟೆಷ್ಟು ಪರ್ಚೇಸ್ ಆಗಿದ್ದದ ಅಂತ ಅನ್ನೋದು ಆ ಸೇಲ್ಸ್ ಆಕ್ಟಿವಿಟಿ ತೋರಿಸ್ಲಿಕ್ಕೆ. ಇದ್ರೊಳಗ ಆಪರೇಷನ್ಸ್ಗಳು ಮಾಡಿ ತೋರಿಸ್ಬೇಕು ಅವ್ರಿಗೆ. ಲೈಕ್ ಎಕ್ಸಾಂಪಲ್ ಇಲ್ಲಿ ಮಿಲ್ಕ್ ಸ್ಟಾಕ್ ಎಷ್ಟು ಅಂತ ತೋರಿಸ್ಲಿಕ್ಕೆ ನಾ ಇಲ್ಲಿ ಫಸ್ಟ್ ಏನ್ ಮಾಡ್ತೀನಿ ಅಂದ್ರೆ ಪರ್ಚೇಸ್ ಅಂತ ಅನ್ನೋದು ಆಪ್ಷನ್ ಇರ್ತದೆ, ಕ್ಲಿಕ್ ಮಾಡ್ತೀನಿ. ಸೊ ಪರ್ಚೇಸ್ನಾಗ ಏನು, ಈ ಪರ್ಚೇಸ್ ಮಾಡ್ಬೇಕಾದಾಗ ಯಾರಾದ್ರೂ ನಮ್ಮಲ್ಲಿ ಬಂದು ಹಾಲು ತಗೊಂಡ್ ಹೋಗ್ತೀನಿ ಅಂತ ಹೇಳ್ತಾರೆ. ಸೊ ಹಾಲು ತಗೊಂಡ್ ಹೋಗ್ತೀನಿ ಅಂತಂದಾಗ ನಾವೇನ್ ಮಾಡ್ತೀವಿ ಅಂತಂದ್ರೆ ಅದು ಪರ್ಚೇಸ್ ಇದ್ರೊಳಗೆ ಮೆನ್ಷನ್ ಮಾಡ್ತೀವಿ. ಅಥವಾ ನಾವು ಇನ್ನೊಬ್ರ ಕಡೆಯಿಂದ ನಾವು ಇನ್ನೊಬ್ರ ಕಡೆಯಿಂದ ಪರ್ಚೇಸ್ ಮಾಡ್ಲಿಕ್ಕೆ. ಸೊ ಎಕ್ಸಾಂಪಲ್ ಏನಾಗ್ತದ, ಡೈರಿ ಫಾರ್ಮ್ನಾಗ ಒಂದ್ ಸಣ್ಣ ಡೈರಿದವ್ರು ತಂದು ನಮಗೆ ಕೊಟ್ಟು ಹೋಗ್ತಾರೆ.
ಸೊ ಅಂಥದ್ದು ನಾವೇನ್ ಮಾಡ್ತೀವಿ ಅಂತಂದ್ರೆ ಪರ್ಚೇಸ್ನಾಗ ಹಾಕ್ತಿವಿ. ಯಾಕಂದ್ರೆ ನಾವು ಅದ್ ನಮ್ಮಲ್ಲಿ ಪನೀರ್ ಮಾಡ್ಬೇಕಾದ್ರೆ ಹಾಲು ಕಮ್ಮಿ ಬೀಳ್ಬೋದು ಅಂತ ಕೇಸ ನಾವು ಅವ್ರ ಬಳಿಂದ ತಗೋತೀವಿ. ತಗೊಂಡು ಇಲ್ಲಿ ಅದು ಇನ್ಫಾರ್ಮೇಶನ್ ಹಾಕ್ತಿವಿ. ಸೆಲ್ಲರ್ ನೇಮ್ ಯಾರ ಕಡೆಯಿಂದ ತಗೊಲಿತ್ತೆ ಅವನ ಹೆಸರು, ಅವನ ಹೆಸರು ಕಿರಣ್ ಅಂತದ. ನೆಕ್ಸ್ಟ್ ಯಾವ ಡೇಟಿಗೆ ನಾವು ಇದು ಪರ್ಚೇಸ್ ಮಾಡ್ಲಿಕತ್ತೀವಿ, ಇವತ್ತಿನ ಡೇಟಿಗೆ ಅದು ಪರ್ಚೇಸ್ ಮಾಡ್ಲಿಕ್ಕೆ ನನ್ನ ಬಲ್ಲಿ ಎದ್ರದ್ದು ಮಿಲ್ಕ್ ಅದ, ಕೌ ಮಿಲ್ಕ್ ಅದ, ಬಫೆಲೋ ಮಿಲ್ಕ್ ಅದ, ಕೌ ಮಿಲ್ಕ್ ಅದ. ನೆಕ್ಸ್ಟ್ ಎಷ್ಟು ಕ್ವಾಂಟಿಟಿ ನಾವು ಒಂದಲ್ಲಿ ಪರ್ಚೇಸ್ ಮಾಡ್ಲಿಕತ್ತೀವಿ, ನಾವು ಒಂದಲ್ಲಿ ಒಂದು 250 ಲೀಟರ್ಸ್ ಪರ್ಚೇಸ್ ಮಾಡ್ಲಿತ್ತೀವಿ, ಲೀಟರ್ನಾಗೆ ಇರ್ತದೆ. ಏನ್ ರೇಟ್ ಕೊಟ್ಟು ತಗೊಲಿಕತ್ತೀನಿ, ನಾವು ಒಂದಲ್ಲಿ ಒಂದು 35 rupees ಪರ್ ಲೀಟರ್ ಕೊಟ್ಟು ತಗೊಲಿಕತ್ತೀನಿ. ಕ್ಲಿಕ್ ಆನ್ ಆಡ್ ಪರ್ಚೇಸ್. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಇನ್ಫಾರ್ಮೇಶನ್ ತೋರಿಸಿಗತ್ತೆ. ಇಲ್ಲಿ 9th ಕಿರಣ್ ಅಂತ ನನ್ನ ಬಲ್ಲಿ ಕೌ ಮಿಲ್ಕ್ ತಗೊಂಡಿವಿ, ಎಷ್ಟು 250 ಲೀಟರ್ಸ್ ತಗೊಂಡಿವಿ, 35 ರೂಪಾಯಿ ಪರ್ ಲೀಟರ್ ಅದ. ಅಂದ್ರೆ ನಾವು ನೀವು ಟೋಟಲ್ ಅಮೌಂಟ್ ಎಷ್ಟು ಕೊಡ್ಬೇಕು ಆ ಇನ್ಫಾರ್ಮೇಶನ್ ಬರ್ತದೆ. ಈ ರೀತಿಯೊಳಗ ನಿಮ್ಮಲ್ಲಿ ಏನಾರ ಮಿಲ್ಕ್ ಪರ್ಚೇಸ್ ಮಾಡ್ಲಿಕತ್ತಿದ್ರಿ ಅಂತಂದ್ರೆ ಅದರದ್ದು ಇನ್ಫಾರ್ಮೇಶನ್ ಹಾಕ್ತಿವಿ. ಸೆಕೆಂಡ್ ಆಪ್ಷನ್ ಪ್ರೊಡಕ್ಷನ್ ಅಂತ ಬರ್ತದೆ. ಪ್ರೊಡಕ್ಷನ್ನಾಗ ನಂಬಲ್ಲಿ ಎಷ್ಟು ಮಿಲ್ಕ್ ರೆಡಿ ಆಗ್ಯದ, ಅಂದ್ರೆ ನಂಬಲ್ಲಿ ಆಕಳುಗಳವ ಅಥವಾ ನಂಬಲ್ಲಿ ಎಮ್ಮೆ ಅದ, ಅದ್ರಲಿಂತ ನಂಬಲ್ಲಿ ಹಾಲು ಎಷ್ಟು ಬಂತು ಅಥವಾ ಯಾವ ಪ್ರಾಡಕ್ಟ್ ಎಷ್ಟು ರೆಡಿ ಆಯ್ತು ಅದ್ರದ್ದು ಇನ್ಫಾರ್ಮೇಶನ್ ಇಲ್ಲಿ ಕೊಡ್ತೇವೆ. ಇಲ್ಲಿ ಏನಪ್ಪಾ ಅಂತಂದ್ರೆ ನಾವು ಪನೀರ್ನು ಮಾಡ್ತೀವಿ, ಮಿಲ್ಕ್ನು ರೆಡಿ ಇರ್ತದ, ಕರ್ಡ್ಸ್ನು ರೆಡಿ ಮಾಡಿರ್ತೀವಿ. ನಂಬಲ್ಲಿ ಕರ್ಡ್ಸ್ ರೆಡಿ ಮಾಡಿದ್ವಿ ಅಂತಂದ್ರೆ ಎಷ್ಟು ಕರ್ಡ್ ರೆಡಿ ಮಾಡಿದೀವಿ. ಎಕ್ಸಾಂಪಲ್ ಇವತ್ತಿನ ಡೇಟಿಗೆ ಒಂದು ಡೇಟ್ ಸೆಲೆಕ್ಟ್ ಮಾಡ್ತೀನಿ. ಡೇಟ್ ಇದು ಒಂದು ಸ್ವಲ್ಪ ಕರೆಕ್ಟ್ ಡೇಟ್ ಹಾಕಮು, 2026. ಮಂತ್ ಬಂದು 06 ಅಂಡ್ ಡೇಟ್ ಬಂದು 08. ಈ ಡೇಟಿಗೆ ಎಷ್ಟು ಕ್ವಾಂಟಿಟಿ ಕರ್ಡ್ ರೆಡಿ ಆಗತ್ತೆ ನಂಬಲ್ಲಿ. ನಂಬಲ್ಲಿ ಅಲ್ಲಿ ನಾ 250 ಲೀಟರ್ಸ್ ಹಾಲು ತಗೊಂಡಿದ್ದೆ, ನಾನು ಏನು ಮಾಡ್ತೀನಿ 250 ಒಳಗೆ 150 ಲೀಟರ್ಸ್ ಅಥವಾ 100 ಲೀಟರ್ಸ್ ಕರ್ಡ್ ರೆಡಿ ಮಾಡ್ತೀನಿ. ಕ್ಲಿಕ್ ಆನ್ ಆಡ್ ಸ್ಟಾಕ್. ಆಡ್ ಸ್ಟಾಕ್ ಅಂತ ಕೇಳಿದಾಗ ಆರ್ ಯು ಶೋರ್ ಅಂತ ಇದ್ದಾನೆ, ಎಸ್ ಅಂತ ಕ್ಲಿಕ್ ಮಾಡು. ಕ್ಲಿಕ್ ಮಾಡಿದ ತಕ್ಷಣ ನಂಬಲ್ಲಿ ಇದು ಪರ್ಟಿಕ್ಯುಲರ್ ಇದು ಸ್ಟಾಕ್ ಅಂದ್ರೆ ಆಡ್ ಆಯ್ತು. ಕ್ಲಿಕ್ ಆನ್ ಪ್ರಾಡಕ್ಟ್ಸ್ ಟು ಇಲ್ಲಿ ಎಕ್ಸಾಂಪಲ್ ನಾ ಪನೀರ್ ಅಂತ ಕ್ಲಿಕ್ ಮಾಡಿದಂದ್ರೆ ಪನೀರ್ ಎಷ್ಟದ ಅಂತ ಇನ್ಫಾರ್ಮೇಶನ್ ತೋರಿಸ್ತದೆ. ಅದೇ ರೀತಿಯೊಳಗ ಪ್ರೊಡಕ್ಷನ್ಗೆ ಹೋಗು, ಕರ್ಡ್ಸ್ ಕ್ಲಿಕ್ ಮಾಡ್ತೀನಿ. ಕರ್ಡ್ಸ್ ನಂಬಲ್ಲಿ ಮೊದಲು 100 ಲೀಟರ್ಸ್ ಇತ್ತು, ಇವತ್ತು ನಾ 100 ಲೀಟರ್ಸ್ ಮತ್ತೆ ತಗೊಂಡಿನಿ. ಅದಕ್ಕೆ ಇಟ್ ಇಸ್ ಶೋಯಿಂಗ್ ಮಿ 200 ಲೀಟರ್ಸ್ ಟೋಟಲ್. ಈ ರೀತಿಯೊಳಗ ನಿಂಬಲ್ ಪ್ರೊಡಕ್ಷನ್ನಾಗ ಎಷ್ಟು ನಿಂದ ಡೈರಿ ಫಾರ್ಮ್ನಾಗ ಪ್ರೊಡ್ಯೂಸ್ ಮಾಡಿದಿ ಅದರದ್ದು ಇನ್ಫಾರ್ಮೇಶನ್ ಇಲ್ಲಿ ಆಡ್ ಸ್ಟಾಕ್ ನ ಕೊಡ್ತೀವಿ. ಮೋಸ್ಟ್ ಇಂಪಾರ್ಟೆಂಟ್ ಸೆಲ್ ಸ್ಟಾಕ್ಸ್. ಸೆಲ್ ಸ್ಟಾಕ್ ಅಂತಂದ್ರ ನೀ ಇನ್ನೊಬ್ರಿಗೆ ಸೇಲ್ ಮಾಡ್ಲಿಕತ್ತಿ. ಸೇಲ್ ಮಾಡ್ಬೇಕಾದಾಗ ಯಾರಿಗೆ ಸೇಲ್ ಮಾಡ್ಲಿಕತ್ತೀನಿ ಅವನ ಹೆಸರು ತಗೋತೀನಿ. ಎಕ್ಸಾಂಪಲ್ ಯಾರೋ ರಮೇಶ್ ಅಂತನ, ರಮೇಶ ನಾವು ಬಂದು ಪ್ರಾಡಕ್ಟ್ ಸೇಲ್ ಮಾಡ್ತೀನಿ ಅಂತ ಹೇಳ್ತಾನವ. ಆ ಪ್ರಾಡಕ್ಟ್ ಸೇಲ್ ಮಾಡ್ತೀನಿ ಅಂತಂದಾಗ ನಾವೇನ್ ಮಾಡ್ಬೇಕು, ಇಲ್ಲಿ ವಿ ಹ್ಯಾವ್ ಟು ಗಿವ್ ದ ಇನ್ಫಾರ್ಮೇಶನ್. ಲೈಕ್ ಎಕ್ಸಾಂಪಲ್ ಅವ್ನ್ ಏನ್ ಡೇಟಾ ಅದ ಅದು ಡೇಟಾ ಹಾಕ್ತಿವಿ. ಡೇಟಾ ಒಳಗ ಫಸ್ಟ್ ಅವ್ನ್ದು ನಾವು ಇನ್ಫಾರ್ಮೇಶನ್ದಾಗ ಅವ್ನ ಡೇಟಾ ರಾಹುಲ್ ಅಂತ ರಾಹುಲ್ ಅಂತ ಕಸ್ಟಮರ್ ಬಂದನ, ಅವನಿಗೆ ಏನ್ ಬೇಕಾಗ್ಯದ ನೀ ಆ ಪ್ರಾಡಕ್ಟ್ ಇಲ್ಲಿ ಸೆಲೆಕ್ಟ್ ಮಾಡ್ಕೋತೀವಿ. ಪ್ರಾಡಕ್ಟ್ನಾಗ ಅವನಿಗೆ ಏನಂತಂದ್ರೆ ಈ ನೀಡ್ಸ್ ಪನೀರ್ ಬೇಕಾಗ್ಯದ. ಪನೀರ್ ಎಷ್ಟು ಬೇಕಾಗ್ಯದ ಅವನಿಗೆ, ಪನೀರ್ ಯಾವ ಡೇಟಿಗೆ ಡೇಟ್ ಒಂದು ಮೆನ್ಷನ್ ಮಾಡ್ಬೇಕು. ಈಗ ಒಂದು ರ್ಯಾಂಡಮ್ ಡೇಟ್ ಸೆಲೆಕ್ಟ್ ಮಾಡ್ತೀನಿ. ಆಮೇಲೆ ಇದು ಎಡಿಟ್ ಮಾಡ್ಕೊ. ಇವತ್ತಿನ ಡೇಟ್ ಹಾಕೋಬೇಕು ನಾ 2026, ಮಂತ್ ಬಂದು 06 ಅಂಡ್ ಡೇಟ್ ಬಂದು 08. ನೆಕ್ಸ್ಟ್ ಎಷ್ಟು ಕ್ವಾಂಟಿಟಿ ಬೇಕಾಗ್ಯದ, ಅವನಿಗೆ ಒಂದು 10 kg ಬೇಕಾಗ್ಯದ. ಅಫ್ಕೋರ್ಸ್ ಇವೆಲ್ಲ ಕೆಜಿ ಲೆಕ್ಕದಾಗ ಇರ್ತದ. 10 kg ಬೇಕಾಗ್ಯದ. ಎಷ್ಟಕ್ಕೆ ಸೇಲ್ ಮಾಡಬೇಕು, ಟೇಕ್ ಎನ್ ಎಕ್ಸಾಂಪಲ್ ಅವನಿಗೆ ಏನಂತೀವಿ ನಾವು 110 rupees ರೇಟ್ ಇನ್ ದಿಸ್ ಕೇಸ್. ಕ್ಲಿಕ್ ಆನ್ ಸಬ್ಮಿಟ್. ಇದು 1 kg ಏನ್ ರೇಟ್ ಅದ ಹಾಕ್ಬೇಕು ನಾವು. ಅದು ಸಾಫ್ಟ್ವೇರ್ ಆಟೋಮ್ಯಾಟಿಕ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಇಲ್ಲಿ ತೋರಿಸ್ಲಿಕ್ಕೆ. ದಟ್ ಇಸ್ ರಾಹುಲ್ಗೆ ಬೇಕಾಗಿತ್ತು ಪನೀರ್ 10 kg ತಗೊಂಡ 110 ರೂಪಾಯಿ 1 kg ಕೊಡ್ಲಿಕ್ಕತ್ತೀವಿ. ಎಷ್ಟು ಅಮೌಂಟ್ ಕೊಡಬೇಕು ಅಂತೇಳಿ ಅದರ ಇನ್ಫಾರ್ಮೇಶನ್ ಇಲ್ಲಿ ಬರ್ತದೆ. ಈ ರೀತಿಯೊಳಗ ಅವನ್ ಏನೇನ್ ಐಟಮ್ಸ್ಗಳು ಸೇಲ್ ಆಗ್ತವ ಆ ಸೇಲ್ ಇನ್ಫಾರ್ಮೇಶನ್ ಇದ್ರೊಳಗ ಎಂಟ್ರಿ ಆಗ್ತದೆ. ದಟ್ ಈಸ್ ಅಬೌಟ್ ದ ಸೇಲ್ಸ್ ಇನ್ ದಿಸ್ ಕೇಸ್. ನೆಕ್ಸ್ಟ್ ಬಂದು ಆಪರೇಷನ್ ಕಾಸ್ಟ್ ಅಂತ ಹೇಳ್ತೇವೆ. ಆಪರೇಷನ್ ಕಾಸ್ಟ್ ಜನರಲಿ ಏನಂತಂದ್ರೆ ಏನ್ರ ಖರ್ಚಾಗಿತ್ತು ಅಂತಂದ್ರೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್. ಎಕ್ಸಾಂಪಲ್ ನೀ ಏನ್ ಮಾಡ್ತಿ, ಒಂದಿಷ್ಟು ಎಲ್ಲ ಪ್ರಾಣಿಗಳಿಗೆ ಅಥವಾ ಕೌಗಳಿಗೆ ಇವತ್ತೇನಂದ್ರೆ ವ್ಯಾಕ್ಸಿನೇಷನ್ ಕೊಡ್ಲಿಕ್ಕತಿ ಅಥವಾ ಅದಕ್ಕೆ ತಿನ್ಲಿಕ್ಕೆ ಫಾಡರ್ ತಗೊಂಡ್ಬರ್ಲಿಕ್ಕತಿ. ಅಂಥವು ಏನಾದ್ರು ಖರ್ಚುಗಳಾಗಿತ್ತು ಅಂತಂದ್ರ ಆ ಖರ್ಚಾಗಿದ್ದ ಇನ್ಫಾರ್ಮೇಶನ್ ನಾವು ಇಲ್ಲಿ ಎಂಟರ್ ಮಾಡ್ತೇವೆ. ಎಕ್ಸಾಂಪಲ್ ಫಾಡರ್ ತರಿಸಿದ್ದದ, ಡೇಟ್ ಏನಾದ ಡೇಟ್ ಮೆನ್ಷನ್ ಮಾಡ್ರು 2026-06-09. ಏನ್ ಎಷ್ಟು ಕ್ವಾಂಟಿಟಿ ತಂದಿ, 100 kgs ತಗೊಂಬಂದಿ.
ಎಷ್ಟು ರೊಕ್ಕ ಕೊಟ್ಟಿದಿ, ಸೇ 100 rupees ಕೊಟ್ಟಿದಿ ಅಂದ್ರೆ 1 kg. ಸೊ ಕ್ಲಿಕ್ ಮಾಡು, ಅವಾಗ ಅದೇನಾಯ್ತು 100 kg ಕ್ವಾಂಟಿಟಿ ತೊಗೊಂಡಿದ್ದಿ 100 rupees ಅಂತಂದ್ರೆ 10,000 ರೂಪಾಯಿ ನೀ ಖರ್ಚು ಮಾಡಿ. ಸೊ ಆ ಖರ್ಚು ಮಾಡಿದ ರೆಕಾರ್ಡ್ ಅಂತಂದ್ರೆ ದಟ್ ಕಮ್ಸ್ ಅಂಡರ್ ದ ಆಪರೇಷನಲ್ ಕಾಸ್ಟ್ ಅಂತ ಹೇಳ್ತೀವಿ. ಆಪರೇಷನಲ್ ಕಾಸ್ಟ್ ಅವ್ರು ಏನೇನು ಎಕ್ಸ್ಪೆನ್ಸ್ ಆಗಿರ್ತದೆ ಆ ಎಕ್ಸ್ಪೆನ್ಸ್ ಮೇಂಟೈನ್ ಮಾಡ್ಲಿಕ್ಕೆ. ನೆಕ್ಸ್ಟ್ ಸೇ ವಿ ಹ್ಯಾವ್ ಅ ರಿಪೋರ್ಟ್ ಆಪ್ಷನ್ ಇದೆ. ರಿಪೋರ್ಟ್ನ ನಾವು ಪೂರ್ತಿ ಸ್ಟ್ರಕ್ಚರ್ ಕೊಟ್ಬಿಡ್ತಾರೆ. ಸೊ ಸ್ಟ್ರಕ್ಚರ್ನಾಗ ನಮ್ದು ಆಪರೇಷನಲ್ ಕಾಸ್ಟ್ ರಿಪೋರ್ಟ್ಗಳು ಎಷ್ಟವ, ನಮ್ಮಲ್ಲಿ ಮಿಲ್ಕ್ ಪ್ರಾಡಕ್ಟ್ ಇನ್ ರಿಪೋರ್ಟ್ ಎಷ್ಟದ, ಸ್ಟಾಕ್ ಎಷ್ಟದ, ಆಮೇಲೆ ಸೇಲ್ಸ್ ಎಷ್ಟದ. ಸೊ ಸೇಲ್ಸ್ ಕ್ಲಿಕ್ ಮಾಡಿದೆ ಅಂತಂದ್ರೆ ಹಿಂಗೆ ಪೂರ್ತಿ ಸೇಲ್ ಇನ್ಫಾರ್ಮೇಶನ್ ಕೆಳಗೆ ತೋರಿಸ್ಲಿಕ್ಕೆ. ಅದೇ ರೀತಿಯೊಳಗೆ ಮತ್ತೆ ರಿಪೋರ್ಟ್ ಕ್ಲಿಕ್ ಮಾಡ್ತೀನಿ, ಪರ್ಚೇಸ್ ಎಷ್ಟಾಗ್ಯದ ಪರ್ಚೇಸ್ ಇನ್ಫಾರ್ಮೇಶನ್ ಕೊಡ್ತೀನಿ, ಕ್ಲಿಕ್ ಮಾಡ್ತೀನಿ. ಪ್ರಿಂಟ್ ತಗೋಬೇಕಾಗ್ಯದ ಪ್ರಿಂಟ್ ಬಟನ್ ಕ್ಲಿಕ್ ಮಾಡು, ನಿನಗೆ ಸೀದಾ ಪ್ರಿಂಟ್ಔಟ್ ಆಪ್ಷನ್ ಬಂದ್ಬಿಡ್ತದೆ. ಸೊ ಅದೇ ರೀತಿಯೊಳಗೆ ನೆಕ್ಸ್ಟ್ ನಿಂಗೆ ಏನಂತಂದ್ರೆ ಇಲ್ಲಿ ರಿಪೋರ್ಟ್ಸ್ ಆಗಿ ಎಲ್ಲ 4 ಟೈಪ್ ಆಫ್ ರಿಪೋರ್ಟ್ಸ್. ಸೇ ಮಿಲ್ಕ್ ಪ್ರಾಡಕ್ಟ್ ಪರ್ಚೇಸ್ ರಿಪೋರ್ಟ್ ಅದ. ಸೊ ಮಿಲ್ಕ್ ಪರ್ಚೇಸ್ ಮಾಡಿದ ರಿಪೋರ್ಟ್ ಇನ್ಫಾರ್ಮೇಶನ್ ಬರ್ತದೆ. ನಿಂಗೆ ಡೇಟ್ ವೈಸ್ ಬೇಕಂದ್ರೆ ಡೇಟ್ ವೈಸ್ ಸರ್ಚ್ ಮಾಡು, ಡೇಟ್ ವೈಸ್ ಬರ್ತದೆ. ಇದಕ್ಕೆ ನಿನಗೆ ಎಕ್ಸೆಲ್ಗೆ ಎಕ್ಸ್ಪೋರ್ಟ್ ಆಗ್ಬೇಕಾದ ಎಕ್ಸೆಲ್ ಅನ್ನು ಕ್ಲಿಕ್ ಮಾಡು, ಸೀದಾ ಎಕ್ಸೆಲ್ನಾಗ ಅದು ರಿಪೋರ್ಟ್ ಎಕ್ಸ್ಪೋರ್ಟ್ ಆಗ್ತದೆ. ಸೊ ಈ ರೀತಿಯೊಳಗೆ ಯಾವುದೇ ಆಪ್ಷನ್ಸ್, ಯಾವುದೇ ನಿಂದ ಆಗಿರುವಂಥ ಟ್ರಾನ್ಸಾಕ್ಷನ್ಗಳು ಸೇಲ್ಸ್ ಆಗ್ಬೋದು, ಪರ್ಚೇಸ್ ಆಗ್ಬೋದು, ಪ್ರೊಡಕ್ಷನ್ ಆಗ್ಬೋದು, ಅಥವಾ ಇದು ಬೈಯಿಂಗ್ ಆಗಿರ್ಬೋದು. ಪರ್ಚೇಸ್, ಪ್ರೊಡಕ್ಷನ್, ಸೇಲ್ಸ್, ಆಪರೇಷನ್ ಕಾಸ್ಟ್ ಅಂದ್ರೆ ಎಕ್ಸ್ಪೆನ್ಸ್. ಅವ್ರ ರಿಪೋರ್ಟ್ ನೋಡ್ಲಿಕ್ಕೆ ವ್ಯೂ ರಿಪೋರ್ಟ್ಸ್ ಇರ್ತಾವ. ಯಾವ್ದು ಕ್ಲಿಕ್ ಮಾಡ್ತೀವಿ ಅದರದ್ದು ರಿಪೋರ್ಟ್ ತಗೊಂಡು ಪ್ರಿಂಟ್ಔಟ್ ತಕೋಬಹುದು. ಲಾಸ್ಟ್ ಆಪ್ಷನ್ ಒಂದು ಸೆಟ್ಟಿಂಗ್ಸ್ ಅಂತ ಕೊಟ್ಟಿರ್ತದೆ. ಸೆಟ್ಟಿಂಗ್ಸ್ ಆಗಿ ಏನಿಲ್ಲ, ಇಲ್ಲಿ ನಾವು ಯಾವುದು ಇದು ಯಾವ್ದು ಯೂನಿಟ್ ಇರಬೇಕು. ಲೈಕ್ ಎಕ್ಸಾಂಪಲ್ ಪನೀರ್ kg ಇರಬೇಕು, ಮಿಲ್ಕ್ ಮತ್ತು ಕರ್ಡ್ಸ್ ಲೀಟರ್ಸ್ನಾಗ ಇರಬೇಕು. ಆ ಟೈಪ್ ಇನ್ಫಾರ್ಮೇಶನ್ ತೋರಿಸ್ಲಿಕ್ಕೆ ಇದು ಫೀಲ್ಡ್ ಕೊಟ್ಟಿವಿ. ಸೇ ಎಕ್ಸಾಂಪಲ್ ನಮ್ಮಲ್ಲಿ kg ಅದ ಲೀಟರ್ ಅಂತದ. ನಾಳೆಗೆ ಯಾವ್ದಾರ ಪೀಸ್ ಪರ್ ಲೆಕ್ಕ ಇತ್ತು, ಯಾವುದೇ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ ನ ಪರ್ ಪೀಸ್ ಸೇಲ್ ಮಾಡ್ಲಿಕ್ಕೆ ಹತ್ತಿದ್ದೆ ಅಂತಂದ್ರೆ ಅದನ್ನ ಆಡ್ ಮಾಡ್ಕೋಬೇಕಂದ್ರೆ ಇವೆರಡು ಆಡ್ ಮಾಡ್ಲಿಕ್ಕೆ ಆಪ್ಷನ್ ಅವ. ಕ್ರಿಯೇಟ್ ಆಡ್ ನ್ಯೂ ಪ್ರಾಡಕ್ಟ್. ಈಗ ಪನೀರ್, ಮಿಲ್ಕ್ ಮತ್ತೆ ಕರ್ಡ್ಸ್ ಅದ. ನಾಳೆಗೆ ನಮ್ಮಲ್ಲಿ ಗೀ ಕೊಡ್ಬೇಕಾಗ್ಯದ. ಸೊ ನಾ ಇಲ್ಲಿ ಏನ್ ಮಾಡ್ಬೋದು, ಆಡ್ ನ್ಯೂ ಪ್ರಾಡಕ್ಟ್ ಅಂತ ಕೊಟ್ಟು ಗೀ ಅಂತ ಕೊಟ್ಟ ಅಂತಂದ್ರೆ ಗೀ ಬಗ್ಗೆ ಇನ್ಫಾರ್ಮೇಶನ್ ಬರ್ತದೆ. ಸೊ ಈ ರೀತಿಯೊಳಗೆ ಹೊಸ ಪ್ರಾಡಕ್ಟ್ಸ್ ಅಥವಾ ಹೊಸ ಯೂನಿಟ್ ಆಡ್ ಮಾಡ್ಲಿಕ್ಕೆ ಈ settings.py ಅಂತ ಅನ್ನೋದು ಯೂಸ್ ಮಾಡ್ತೀವಿ. ಇಷ್ಟು ಪೂರ್ತಿ ರನ್ ಮಾಡಿ ಅವರಿಗೆ ಯು ಕ್ಯಾನ್ ಸೇ ದಟ್ ಇದ್ರ ಮೇಲೆ ಒಂದು ಡೈರಿ ಮ್ಯಾನೇಜ್ಮೆಂಟ್ ಅವ್ರಿಗೆ ಏನೇನು ಬೇಕು ಅದರದ್ದು ಇನ್ಫಾರ್ಮೇಶನ್ ಈ ಸಾಫ್ಟ್ವೇರ್ನ ಪ್ರೊವೈಡ್ ಮಾಡ್ಲಿಕ್ಕೆ ಅಂತೇಳಿ ಎಕ್ಸ್ಪ್ಲೇನ್ ಮಾಡಬೇಕು. ಇದಿಷ್ಟು ಪ್ರಾಸೆಸ್ ಅಲ್ಲಿ ರನ್ ಮಾಡಿ ತೋರಿಸ್ಬೇಕು ನೀವು ಅವ್ರಿಗೆ. ಅರ್ಥ ಆಯ್ತು ಎಕ್ಸಿಕ್ಯೂಷನ್?